ನಮ್ಮ ಹುಬ್ಬಳ್ಳಿ ನಡ್ಯಾಕಂತಿದ್ ನಾಟಕ ನೋಡ್ರಿಪ್ಪ. ಎಲ್ಲಿದಿ ಮಲ್ಯ? ಇವಾಗಿನ ಕಾಲದ ನಮ್ಮ ಹುಡುಗರು ಸಂಡೇ ಅಂತ ಬಂದ್ರ ಪಿಕ್ಚರ್ ನೋಡಕ್ ಹೋಗ್ತಾರ, ಬಿಟ್ರೆ ಎಲ್ಲ ಟ್ರಿಪ್ ಹೋಗ್ತಾರ. ಅದನ್ನು ಬಿಟ್ಟು ಮೂರನೇದ್ ಇನ್ನೊಂದು ಆಪ್ಷನ್ ಐತ್ರಿಪ್ಪ. ಇಂಥ ರಂಗಭೂಮಿ ಕಲಾವಿದರು ನಡೆಸುವಂತ ನಾಟಕಗಳನ್ನ ನೋಡಕ್ ಬರ್ಬೋದು. ನನ್ನ ಅವಶ್ಯಕತೆ ಯಾರಿಗಿದೆ? ಈ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ರಂಗಭೂಮಿ ನಾಟಕಗಳಿಗೆ 150 ವರ್ಷದ ಇತಿಹಾಸ ಐತಿ ನೋಡ್ರಿ. ಈ ನಾಟಕಗಳು ಎಲ್ಲಿಂದ ಪ್ರಾರಂಭ ಆಕಾವ್ರಿಪ್ಪ ಅಂತಂದ್ರ ಬಾಂಬೆ ಕರ್ನಾಟಕ ಅಂತ ಇದ್ದಾಗ ಮಹಾರಾಷ್ಟ್ರದೊಳಗ ಮರಾಠಿ ಭಾಷೆ ಒಳಗ ಪ್ರಾರಂಭ ಆಕಾವು. ದಿನಗಳ ಕಳೆದಂಗ ಮರಾಠಿ ಭಾಷೆಯಲ್ಲಿದ್ದ ನಾಟಕಗಳನ್ನ ನಮ್ಮ ಉತ್ತರ ಕರ್ನಾಟಕ ಜನಗಳಿಗೆ ತೋರ್ಸ್ಬೇಕಂತಂದ ಅವ್ರದಾದ ಶೈಲಿ ಒಳಗ ನಮ್ಮ ಕಡೆ ಇರೋ ಕಲಾವಿದರು ನಾಟಕಗಳನ್ನ ಪ್ರಾರಂಭ ಮಾಡ್ತಾರೆ. ಸಿನಿಮಾ ಇಲ್ಲಾರ್ದ ಕಾಲದೊಳಗ ಎಷ್ಟೋ ನಮ್ಮ ಹಳೆ ಹಿರಿಯರಿಗೆ ಈ ರಂಗಭೂಮಿ ಕಲಾ ವೇದಿಕೆ ಮೇಲೆ ನಡೆಸುವಂತ ನಾಟಕಗಳಿಂದಾನೆ ಮನೋರಂಜನೆ ಸಿಕ್ಕತಿಪ್ಪ ಅಂತಂದ್ರ ತಪ್ಪಾಗಂಗಿಲ್ಲ ನೋಡ್ರಿ. ಈ ರಂಗಭೂಮಿ ಕಲಾವಿದರು ಒಂದು ಸ್ಪೆಷಾಲಿಟಿ ಏನ್ರಿಪ್ಪ ಅಂತಂದ್ರ ಒಂದು ಸನ್ನಿವೇಶವನ್ನ ಎಲ್ಲಾ ಜನಗಳ ಮುಂದೆ ಒಂದು ರೀಟೇಕ್ ಇಲ್ದಂಗ ಮನೋರಂಜನೆ ಆಗಿ ಪಡಿಸ್ತಾರಲ್ಲ, ಅದೇ ಅವ್ರದೊಂದು ದೊಡ್ಡ ಸ್ಪೆಷಾಲಿಟಿ. ಎಷ್ಟೋ ನಮ್ಮ ರಂಗಭೂಮಿ ಕಲಾವಿದರ ಜೀವನ ನಡ್ಸಕಂತಿದ್ದ ಈ ನಾಟಕಗಳನ್ನ ನಂಬಿಕೊಂಡು. ಆದ್ರೆ ಜಾತ್ರೆಗಳು ಇಲ್ದೇ ಇರೋ ಟೈಮ್ ಒಳಗ ಜನಗಳು ಜಾಸ್ತಿ ಇರೋ ಜಾಗ ಯಾವ್ದ್ರಿಪ್ಪ ಅಂತಂದ್ರ ಸಿಟಿ ಭಾಗದೊಳಗ. ಆ ಕಾರಣಕ್ಕೆ ಇವರು ಸಿಟಿ ಭಾಗಕ್ಕೆ ಅವ್ರ ಟೆಂಟ್ ನ ಶಿಫ್ಟ್ ಮಾಡ್ಕೊಂತಾರ. ಒಂದ್ ಮಾತು ತಿಳ್ಕೋರಿ, ಕರ್ನಾಟಕದೊಳಗ ಎಲ್ಲೇ ದೊಡ್ಡ ಜಾತ್ರೆ ಇದ್ರು ರಂಗಭೂಮಿ ಕಲಾವಿದರ ನಾಟಕಗಳು ಇರ್ತಾವ. ಅಕಸ್ಮಾತ್ ಜಾತ್ರೆಗಳು ಎಲ್ಲಿ ನಡಿಲಿಲ್ಲ ಅಂತ ಇಟ್ಕೋರಿ, ರಂಗಭೂಮಿ ಕಲಾವಿದರು ಇರೋದಿಲ್ಲ, ನಾಟಕಗಳು ಇರೋದಿಲ್ಲ. ಎಲ್ಲಿದಿ ಮಲ್ಯ ಅನ್ನೋ ನಾಟಕ ನೀವು ನೋಡ್ಬೇಕ್ರಿಪ್ಪ ಅಂತಂದ್ರ ನಮ್ ಹುಬ್ಬಳ್ಳಿ ಹಳೆ ಬಸ್ ಸ್ಟ್ಯಾಂಡ್ ಬಾಜುಕನ ಐತ್ರಿಪ್ಪ. ಒಬ್ಬರಿಗೆ 150 ರೂಪಾಯಿ ಟಿಕೆಟ್ ಐತಿ, ದಿನಕ್ಕೆ 2 ಆಟ ಇರ್ತಾವ. ಎಲ್ಲಾರು ಬಂದ್ ನೋಡ್ರಿ, ಇಂತ ಕಲಾವಿದರನ್ನು ಬೆಳೆಸ್ರಿ.